ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಡೀ ಜಗತ್ತು ಒಂಥರ ಬೆಂಕಿ ಮೇಲೆ ಕೂತ್ ಹಾಕಿ ಕಾಣ್ತಾ ಇದೆ. ಒಂದ್ ಕಡೆ ಯುರೋಪ್ ಹಾಗೂ ಅಮೆರಿಕಾಗಳ ನಡುವೆ ವಾತಾವರಣ ಬಿಸಿಯಾಗಿದೆ. ಇರಾನ್ ಕುದಿತಾ ಇದೆ. ಅಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು. ಅಲ್ಲಿ ಏನಾಗುತ್ತೆ ಅದು ಬೇಗ ಆಗ ಹೋಗ್ಲಿ ಅನ್ನೋ ಹಾಗೆ ಇಸ್ರೇಲ್ ತುದಿಗಾಲ ಮೇಲೆ ನಿಂತು ಇರಾನ್ನ ಗಲಭೆಗಳಿಗೆ ಪೆಟ್ರೋಲ್ ಸುರಿತಾ ಇದೆ. ಇಸ್ರೇಲ್ ಗಾಜಾ, ಇಸ್ರೇಲ್ ಹೆಜ್ಬುಲ್ಲಾ ಸಂಘರ್ಷಗಳು ಮುಂದುವರಿತಾ ಇವೆ. ಭಾರತ ಪಾಕಿಸ್ತಾನದ ನಡುವೆ ಮೊನ್ನೆ ಅಷ್ಟೇ ಒಂದು ಆಪರೇಷನ್ ಆಗಿದೆ. ಅದರ ಎರಡನೇ ಆವೃತ್ತಿ ಯಾವಾಗ ಬೇಕಾದರೂ ಶುರು ಆಗಬಹುದು. ಇದೆಲ್ಲದರ ನಡುವೆ ಅರಬ್ ನೆಲದಲ್ಲಿ ಸೌದಿ ಅರೇಬಿಯಾ ಹಾಗೂ UAEಗಳು ಕಿತ್ತಾಡ್ತಾ ಇವೆ. ಅಲ್ಲಿ ತೈಲೇತರ ಎಕಾನಮಿಯನ್ನ ಬೆಳೆಸ್ಕೊಳ್ಳೋದಕ್ಕೆ, ಆ ಭಾಗದಲ್ಲಿ ಆಧಿಪತ್ಯವನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಎರಡು ದೇಶಗಳ ನಡುವೆ ಶುರುವಾಗಿರುವ ಕಾಂಪಿಟೇಷನ್ ಯಮನ್ ಹಾಗೂ ಆಫ್ರಿಕಾದಲ್ಲಿ ಪರಸ್ಪರ ಬಡದಾಡೋ ಹಾಗೆ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ UAE ಅಧ್ಯಕ್ಷ MBZ ಭಾರತಕ್ಕೊಂದು ತುರ್ತು ಭೇಟಿ ಕೊಟ್ಟು 1.5 ಗಂಟೆಯ ಒಳಗೆ ಭಾರತದ ಪ್ರಧಾನಿಯ ಜೊತೆಗಿನ ಮಾತುಕತೆಗಳನ್ನು ಮುಗಿಸಿ ಒಂದಷ್ಟು ಒಪ್ಪಂದಗಳನ್ನೂ ಮಾಡ್ಕೊಂಡು ತಮ್ಮ 2-3 ಗಂಟೆಗಳ ಭಾರತ ಭೇಟಿಯನ್ನ ಮುಗಿಸ್ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಏನಿದು ತುರ್ತು ಭೇಟಿ? ಅಲ್ಲಾಗಿರೋ ಒಪ್ಪಂದಗಳು, ಸಹಿಗಳನ್ನು ನೋಡ್ತಾ ಇದ್ರೆ ಇದಿಷ್ಟಕ್ಕೆ MBZ ಹೀಗೆ ಆತುರವಾಗಿ ಭಾರತಕ್ಕೆ ಬರಬೇಕಿತ್ತ? ಇದನ್ನು ಯಾವಾಗ ಬೇಕಾದರೂ ಮಾಡ್ಕೋಬಹುದಿತ್ತಲ್ವಾ ಅಂತ ಅನ್ಸುತ್ತೆ. ಹಾಗಾದ್ರೆ ಮೊಹಮ್ಮದ್ ಬಿನ್ ಝೈದ್ ಅಲ್ ನಹ್ಯಾನ್ ಭಾರತ ಭೇಟಿಯ ವಿಶೇಷ ಏನು? ಬನ್ನಿ ನೋಡೋಣ. ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಿರ್ತೀರಿ, ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕ್ಯಾಮರಾ, ಚಾನಲ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನ ನೀವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಜನವರಿ 30, 31 ಮತ್ತು ಫೆಬ್ರವರಿ 1ನೇ ತಾರೀಕು ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಈ ಮೊಹಮ್ಮದ್ ಬಿನ್ ಝಾಯದ್ ಅಲ್ ನಹ್ಯಾನ್ ಅನ್ನೋ ಹೆಸರು ತುಂಬಾ ದೊಡ್ಡದಿದೆ. ಹಿಂಗಾಗಿ ಪದೇ ಪದೇ ಇದಿಷ್ಟನ್ನು ಹೇಳೋ ಬದಲು MBZ ಅಂತ ಹೇಳ್ಬಿಡೋಣ. ಈ MBZ ಸೋಮವಾರ ಸಂಜೆ ಭಾರತಕ್ಕೆ ಬಂದರು. ಸಹಜವಾಗಿ ಭಾರತದ ಪ್ರಧಾನಿ ತಮ್ಮ ಆತ್ಮೀಯ ಸ್ನೇಹಿತರನ್ನ ಆಹ್ವಾನಿಸೋ ಹಾಗೆ ಈ MBZ ಅವರನ್ನು ಕೂಡ ಏರ್ಪೋರ್ಟ್ ಅಲ್ಲಿ ಬರಮಾಡ್ಕೊಂಡ್ರು, ಬಾಚಿ ತಬ್ಬಿಕೊಂಡ್ರು. ಅಲ್ಲಿಂದ ಇಬ್ರು ಒಂದೇ ಕಾರಲ್ಲಿ ಮಾತುಕತೆ ನಡಿಬೇಕಿದ್ದ ಸ್ಥಳಕ್ಕೆ ಹೊರಟರು. ಗೆಳೆಯರೆ, ಕಾರ್ ಡಿಪ್ಲೊಮಸಿ ಅನ್ನೋದು ಬರೀ ಆತ್ಮೀಯತೆಯನ್ನು ತೋರಿಸೋದಕ್ಕೆ ಮಾತ್ರ ಅಲ್ಲ, ಅಲ್ಲೊಂದಷ್ಟು ಮಾತುಕತೆಗಳು ಆಗತ್ವೆ. ಬಹುಶಃ ಇಲ್ಲೂ ಅದು ಆಗಿರಬಹುದು. ಆ ನಂತರ ಇಬ್ರು ಪ್ರತ್ಯೇಕವಾಗಿ ಒಂದಷ್ಟು ಮಾತುಕತೆಗಳನ್ನು ನಡೆಸಿದ್ರು. ತಮ್ಮ ಗೆಳೆಯನಿಗೆ ಮೋದಿ ಗುಜರಾತ್ ಶೈಲಿಯ ತೂಗು ಮಂಚವೊಂದನ್ನ ಗಿಫ್ಟ್ ಕೊಟ್ರು. ಗುಜರಾತಲ್ಲಿ ಇಂಥ ಮರದ ತೂಗು ಮಂಚಗಳನ್ನ ಮನೇಲಿ ಇಟ್ಕೊಳ್ಳೋದು ಒಂದು ಶುಭ ಸೂಚಕ ಅಂತ ಹೇಳ್ತಾರೆ. ಅಂಥ ಒಂದು ಸಾಂಪ್ರದಾಯಿಕ ತೂಗು ಮಂಚವನ್ನ ತಮ್ಮ ಮಿತ್ರನಿಗೆ ಮೋದಿ ಗಿಫ್ಟ್ ಕೊಟ್ರು. ಹಾಗೆ ಕಾಶ್ಮೀರಿ ಶಾಲ್ ಹೊದಿಸಿ ಮತ್ತೊಮ್ಮೆ ತಬ್ಕೊಂಡ್ರು. ಹಾಗೆ ಅಲ್ಲೊಂದಷ್ಟು ಅಗ್ರಿಮೆಂಟ್ಗಳಿಗೆ, MOUಗಳಿಗೆ, ಲೆಟರ್ ಆಫ್ ಇಂಟೆಂಟ್ಗಳಿಗೆ ಸಹಿ ಬಿತ್ತು. ಇಷ್ಟಾದ ನಂತರ MBZ ತಮ್ಮ ಸಮಸ್ತ ಪರಿವಾರದ ಜೊತೆ ಭಾರತದಿಂದ ವಾಪಸ್ ಕೂಡ ಹೋದರು. ಇಲ್ಲಿ ಆದ ಒಪ್ಪಂದಗಳೇನು? ಗೆಳೆಯರೆ, ಎರಡೂ ದೇಶಗಳ ನಡುವೆ ಸಾಕಷ್ಟು ಒಪ್ಪಂದಗಳಿಗೆ ಸಹಿ ಬಿದ್ದಿದೆ. ಅದರಲ್ಲಿ ಒಂದು ರಕ್ಷಣಾ ಕ್ಷೇತ್ರದಲ್ಲಿ ಕಾರ್ಯತಂತ್ರ ಪಾಲುದಾರಿಕೆಗೆ ಸಂಬಂಧಪಟ್ಟ ಒಂದು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಆಗಿದೆ. ಇದು ಭಾರತ ಮತ್ತು UAE ನಡುವಿನ ರಕ್ಷಣಾ ಸಹಕಾರವನ್ನ ವಿಸ್ತರಿಸುವ ಉದ್ದೇಶವನ್ನ ಹೊಂದಿದೆ. ರಕ್ಷಣಾ ಉದ್ಯಮದಲ್ಲಿ ಸಹಕಾರ, ಹೊಸ ಅನ್ವೇಷಣೆಗಳು, ಸುಧಾರಿತ ತಂತ್ರಜ್ಞಾನ, ತರಬೇತಿ, ಜಂಟಿ ಯುದ್ಧಾಭ್ಯಾಸಗಳು, ವಿಶೇಷ ಕಾರ್ಯಾಚರಣೆಗಳು, ಸೈಬರ್ ಸ್ಪೇಸ್, ಭಯೋತ್ಪಾದನಾ ನಿಗ್ರಹ ಮುಂತಾದ ಕ್ಷೇತ್ರಗಳಲ್ಲಿ ಸಹಕಾರ, ಹಾಗೆ ಯುದ್ಧೋಪಕರಣಗಳ ಜಂಟಿ ತಯಾರಿ, ಹೀಗೆ ಒಂದಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲೊಂದು ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಹಾಗೆ LNG ಪೂರೈಕೆಯ ಒಪ್ಪಂದವೊಂದಕ್ಕೆ ಸಹಿ ಬಿದ್ದಿದೆ. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು UAEಯ ADNOC ನಡುವೆ ಗ್ಯಾಸ್ ಸರಬರಾಜು ಒಪ್ಪಂದ ಆಗಿದೆ. ಇದು 2028ರಿಂದ ಆರಂಭ ಆಗುತ್ತೆ. 10 ವರ್ಷಗಳ ಒಪ್ಪಂದ ಇದು. ಇದರ ಪ್ರಕಾರ ಪ್ರತಿ ವರ್ಷ 0.5 ಮಿಲಿಯನ್ ಮೆಟ್ರಿಕ್ ಟನ್, ಅಂದ್ರೆ 5 ಲಕ್ಷ ಮೆಟ್ರಿಕ್ ಟನ್ LNG ಭಾರತಕ್ಕೆ ಬರುತ್ತೆ. ಇದು ಸುಮಾರು $3 ಬಿಲಿಯನ್ ವ್ಯವಹಾರ. ಇನ್ನು ಬಾಹ್ಯಾಕಾಶ ಸಹಕಾರದ ಒಪ್ಪಂದ. ಭಾರತ ಮತ್ತು UAE ಬಾಹ್ಯಾಕಾಶ ಸಂಸ್ಥೆಗಳ ನಡುವೆ ಸಹಕಾರ, ಸಹಭಾಗಿತ್ವವನ್ನು ಬಲಪಡಿಸುವ ಒಪ್ಪಂದ ಇದು. ಇದರಲ್ಲಿ ಜಂಟಿ ಮಿಷನ್ಗಳು, ಜಾಗತಿಕ ವಾಣಿಜ್ಯ ಸೇವೆಗಳ ವಿಸ್ತರಣೆ, ಉದ್ಯೋಗ ಸೃಷ್ಟಿ ಮತ್ತು ಸ್ಟಾರ್ಟ್ಅಪ್ಗಳಿಗೆ ನೆರವು ಕೊಡೋ ಯೋಜನೆ ಇರುತ್ತೆ. ಹಾಗೆ ಧೊಲೇರಾ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಎರಡು ದೇಶಗಳು ಒಂದು ಒಪ್ಪಂದಕ್ಕೆ ಸಹಿ ಹಾಕಿವೆ. ಇದು ಗುಜರಾತ್ ಮತ್ತು UAE ಸರ್ಕಾರದ ನಡುವಿನ ಸಹಕಾರ ಒಪ್ಪಂದ. ಧೊಲೇರಾ ಪ್ರದೇಶದಲ್ಲಿ
ಹೂಡಿಕೆ ಹಾಗೂ ಅಭಿವೃದ್ಧಿಯನ್ನು ಇದು ಉತ್ತೇಜಿಸುತ್ತೆ. ಹಾಗೆ ಆಹಾರ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಕೂಡ ಒಂದು ಒಪ್ಪಂದ ಆಗಿದೆ. ಇದೆಲ್ಲದರ ಜೊತೆ ಎರಡೂ ದೇಶಗಳ ನಡುವಿನ ವ್ಯಾಪಾರ ಸದ್ಯಕ್ಕೆ $100 ಬಿಲಿಯನ್ ನಷ್ಟಿದೆ. ಅದನ್ನು 2032 ಹೊತ್ತಿಗೆ $200 ಬಿಲಿಯನ್ ಏರಿಸುವ ಗುರಿಯನ್ನ ಎರಡೂ ದೇಶಗಳು ಹೊಂದಿವೆ. ಸೂಪರ್ ಕಂಪ್ಯೂಟಿಂಗ್ ಕ್ಲಸ್ಟರ್ ಸ್ಥಾಪನೆಯ ಒಪ್ಪಂದ ಆಗಿದೆ. ಪರಮಾಣು ಕ್ಷೇತ್ರದಲ್ಲಿ ಕೂಡ ಒಂದು ದೊಡ್ಡ ಒಪ್ಪಂದಕ್ಕೆ ಎರಡೂ ದೇಶಗಳು ಸಹಿ ಹಾಕಿವೆ. ದೊಡ್ಡ ಪರಮಾಣು ರಿಯಾಕ್ಟರ್ಗಳು ಮತ್ತು ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಭಾರತದಲ್ಲಿ ಹಾಗೂ UAEಯಲ್ಲಿ ಅವುಗಳ ನಿಯೋಜನೆಗೆ ಸಂಬಂಧಪಟ್ಟ ಹಾಗೆ ಎರಡೂ ದೇಶಗಳು ಸಹಿ ಮಾಡಿವೆ. ಇನ್ನು 2026ರಲ್ಲಿ UAE ಒಂದು ವಾಟರ್ ಸಮಿಟ್ ಅನ್ನ ಆಯೋಜಿಸ್ತಾ ಇದೆ. ಅದಕ್ಕೆ ಭಾರತ ಬೆಂಬಲವನ್ನು ಕೊಡ್ತಾ ಇದೆ. ಇದಿಷ್ಟು ಭಾರತ ಮತ್ತು UAE ನಡುವೆ ಆದ ಒಪ್ಪಂದಗಳು. ಗೆಳೆಯರೆ, ಈ ಒಪ್ಪಂದಗಳ ಬಗ್ಗೆ ಮಾತುಕತೆ, ಚರ್ಚೆ, ಅವುಗಳಿಗೆ ಸಹಿ ಹಾಕೋದು ಇದೆಲ್ಲ ಬರೀ 2-3 ಗಂಟೆಗಳ ಒಳಗೆ ಮುಗಿದು ಹೋಗಿದೆ. ಅಂದ್ರೆ ಈ ಒಪ್ಪಂದಗಳಿಗೆ ಸಂಬಂಧಿಸಿದ ಮಾತುಕತೆಗಳು ಮೊದಲೇ ಆಗಿದ್ವು. ಜಸ್ಟ್ ಇಲ್ಲಿ ಸಹಿ ಹಾಕೋ ಕಾರ್ಯಕ್ರಮ ಅಷ್ಟೇ ಇತ್ತು. ಅದಕ್ಕಾಗಿ ಈ ತುರ್ತು ಭೇಟಿ ಯಾಕೆ ಬೇಕಿತ್ತು? ಇಲ್ಲಿ ಭಾರತದ ಆಹ್ವಾನದ ಮೇರೆಗೆ UAE ಅಧ್ಯಕ್ಷರು ಈ ಭೇಟಿಯನ್ನ ಕೈಗೊಂಡ್ರು ಅಂತ UAE ಆಡಳಿತ ಹೇಳಿದೆ. ಭಾರತ ಯಾಕಿಷ್ಟು ತುರ್ತಾಗಿ ಬಂದು ಹೋಗಿ ಅಂತ MBZ ಅವರನ್ನು ಕರೀತು? ಸ್ನೇಹಿತರೆ, ಇದು ಅರ್ಥ ಆಗಬೇಕು ಅಂದ್ರೆ ನಮಗೆ ಸ್ವಲ್ಪ ಇತ್ತೀಚಿನ ಅರಬ್ ಮತ್ತು ಮಧ್ಯಪ್ರಾಚ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಕೂಡ ಗೊತ್ತಾಗಬೇಕಾಗತ್ತೆ. ಕಳೆದ ವರ್ಷಾಂತ್ಯದಲ್ಲಿ ಸೌದಿ ಅರೇಬಿಯಾ ಹಾಗೂ ಪಾಕಿಸ್ತಾನಗಳ ನಡುವೆ ಒಂದು ರಕ್ಷಣಾ ಒಪ್ಪಂದ ಆಯಿತು. ಮೊದಲೇನೋ ಈ ಒಪ್ಪಂದದ ಪ್ರಕಾರ ಎರಡೂ ದೇಶಗಳ ಮೇಲೆ ಯಾರೇ ಮೂರನೆಯವರು ದಾಳಿ ಮಾಡಿದ್ರು ಅದನ್ನು ಎರಡೂ ದೇಶಗಳು ತಮ್ಮ ಮೇಲಾದ ದಾಳಿ ಅಂತ ಪರಿಗಣಿಸಿ ಪರಸ್ಪರ ನೆರವಿಗೆ ನಿಲ್ಲುತ್ತವೆ ಅಂತ ಹೇಳಲಾಯಿತು. ಸೌದಿಗೆ ನಾವು ಅಣ್ವಸ್ತ್ರವನ್ನು ಕೂಡ ಕೊಡ್ತೀವಿ ಅಂತ ಪಾಕಿಸ್ತಾನ ಹೇಳ್ತು. ಹಾಗೆ ಪಾಕಿಸ್ತಾನ ಯೆಮನ್ ಹಾಗೂ ಸೌದಿ ನಡುವಿನ ಸಂಘರ್ಷಕ್ಕೆ ಸೌದಿ ಅರೇಬಿಯಾಗೆ ತನ್ನ ಸೇನೆಯನ್ನು ಕೂಡ ಕಳುಹಿಸಿಕೊಡ್ತು. ಇದಾದ ಮೇಲೆ ಆಫ್ಘನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ಶುರು ಆಯ್ತಲ್ಲ. ಆಫ್ಘನಿಸ್ತಾನ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದಾಗ ಸೌದಿ ಪಾಕ್ಗೆ ಏನು ಕೊಡುತ್ತೆ ಅಂತ ಜಗತ್ತು ನೋಡ್ತಾ ಇತ್ತು. ಆದರೆ ಇವರು ಶಾಂತಿ ಕಾಪಾಡ್ಕೊಳ್ಳಿ ಅನ್ನೋ ಸಲಹೆಯನ್ನು ಆಫ್ಘನಿಸ್ತಾನಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಕೊಟ್ಟರು. ಇನ್ನು ಅಣ್ವಸ್ತ್ರದ ಸಹಾಯ. ಇಲ್ಲಿ ಪಾಕಿಸ್ತಾನದ ಬಳಿ ಇರೋ ಅಣ್ವಸ್ತ್ರದ ನಿಜವಾದ ಮಾಲೀಕ ಸೌದಿ ಅರೇಬಿಯಾನೇ. ಯಾಕೆಂದ್ರೆ ಪಾಕಿಸ್ತಾನಕ್ಕೆ ಅಣ್ವಸ್ತ್ರವನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಹಣ ಕೊಟ್ಟಿದ್ದೇ ಸೌದಿ. ಹೀಗಾಗಿ ಅವರು ಕೇಳಿದಾಗ ಅದನ್ನು ಪಾಕಿಸ್ತಾನ ಕೊಡಬೇಕಾಗುತ್ತೆ. ಹಾಗೆ ಸೌದಿ ಅರೇಬಿಯಾ ಕೂಡ ತಾನೂ ಅಣ್ವಸ್ತ್ರವನ್ನು ಮಾಡ್ಕೋಬೇಕು ಅನ್ನೋ ಕನಸಲ್ಲಿದೆ. ಅದಕ್ಕಾಗಿ ಅವರೊಂದು ಅಣು ಸಂಶೋಧನಾ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಹೀಗೆ ಪಾಕಿಸ್ತಾನ ಹಾಗೂ ಸೌದಿ ನಡುವೆ ಒಂದು ರಕ್ಷಣಾ ಒಪ್ಪಂದ ಆಗ್ತಿದ್ದಂತೆ ಅದರೊಳಕ್ಕೆ ನಾನೂ ಬರ್ತೀನಿ ಅಂತ ಟರ್ಕಿ ಹೋರಾಟ ಶುರು ಮಾಡ್ಕೊಳ್ತು. ಸೌದಿ, ಟರ್ಕಿ ಹಾಗೂ ಪಾಕ್ಗಳು ಸೇರಿ ಅಲ್ಲಿ ಇಸ್ಲಾಮಿಕ್ ನ್ಯಾಟೋ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇವೆ. ನಾಳೆ ಅದರಲ್ಲಿ ಕತಾರ್ ಕೂಡ ಸೇರ್ಪಡೆ ಆಗಬಹುದು. ಇದರಿಂದ ಥ್ರೆಟ್ ಯಾರಿಗೆ? ಭಾರತಕ್ಕೆ? ಇಸ್ರೇಲಿಗೆ? ಅದಕ್ಕಿಂತ ಹೆಚ್ಚಾಗಿ UAEಗೆ. UAE ಈ ಇಸ್ಲಾಮಿಕ್ ಕೂಟದಲ್ಲಿಲ್ಲ. ಅಷ್ಟೇ ಅಲ್ಲ, UAE ಮತ್ತು ಸೌದಿ ನಡುವೆ ಈಗ ಹಸಿ ಹುಲ್ಲು ಕೂಡ ಧಗ್ಗಂತ ಹೊತ್ತಿ ಉರಿಯುವ ವಾತಾವರಣ ಇದೆ. ಯಮನ್ನಲ್ಲಿನ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಸೌದಿ ಹಾಗೂ UAEಗಳು ಕಿತ್ತಾಡ್ಕೊಂಡಿವೆ. ಹಾಗೆ ಸುಡಾನ್ನಲ್ಲಿ ನಡೀತಿರೋ ಸೇನೆ ಮತ್ತು ಅರೆಸೇನಾ ಪಡೆಗಳ ನಡುವಿನ ಸಂಘರ್ಷದಲ್ಲಿ ಸೌದಿ ಹಾಗೂ UAEಗಳು ಪರಸ್ಪರ ವಿರುದ್ಧ ದಿಕ್ಕಲ್ಲಿ ನಿಂತಿವೆ. ಸೌದಿ ಅರೇಬಿಯಾ ಅಲ್ಲಿನ ಸೇನೆಗೆ ಬೆಂಬಲವಾಗಿ ನಿಂತಿದ್ರೆ UAE ಅರೆಸೇನಾ ಪಡೆಗಳನ್ನು ಬೆಂಬಲಿಸ್ತಾ ಇದೆ. ದಿನನಿತ್ಯ ಸೌದಿ ಅರೇಬಿಯಾ UAE ವಿರುದ್ಧ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುತ್ತೆ. ಈ ಭಾಗದಲ್ಲಿ ಒಂದು ಅಸ್ಥಿರತೆಯನ್ನ ನಿರ್ಮಾಣ ಮಾಡೋದಕ್ಕೆ UAE ಪ್ರಯತ್ನ ಪಡ್ತಾ ಇದೆ ಅಂತ ಸೌದಿ ಆರೋಪ ಮಾಡುತ್ತೆ. ಇಲ್ಲಿ ಎರಡು ಶ್ರೀಮಂತ ಹಾಗೂ ಬಲಿಷ್ಠ ಇಸ್ಲಾಮಿಕ್ ದೇಶಗಳು ಪರಸ್ಪರ ದುಶ್ಮನಿಗೆ ಬಿದ್ದಿವೆ. ಹಾಗೆ ನೋಡಿದ್ರೆ ಸೌದಿಯ ಕ್ರೌನ್ ಪ್ರಿನ್ಸ್ MBS ಅಂದ್ರೆ ಮೊಹಮ್ಮದ್ ಬಿನ್ ಸಲ್ಮಾನ್ಗೆ ಒಂದು ಕಾಲದ ಗುರು ಥರ ಇದ್ದದ್ದು ಈ MBZ. ಸಲ್ಮಾನ್ ಬಗ್ಗೆ MBZಗೆ ವಿಪರೀತ ಪ್ರೀತಿ ಇತ್ತು. ಈತ ಸಲ್ಮಾನ್ಗೆ ಮೆಂಟರ್ ಕೂಡ ಆಗಿದ್ದ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಇಲ್ಲಿ ಸೌದಿ ಹಾಗೂ UAEಗಳು ಪೆಟ್ರೋಲ್ ನಂತರದ ಆರ್ಥಿಕತೆಯ ಬಗ್ಗೆ ಯೋಚಿಸ್ತಾ ಇವೆ. ನಾಳೆ ಪೆಟ್ರೋಲ್ ಮುಗಿದ್ರೆ ಅಥವಾ ಪೆಟ್ರೋಲಿನ ಬೇಡಿಕೆ ಕಡಿಮೆ ಆದರೆ ಅರಬರ ಆರ್ಥಿಕತೆ ಕುಸಿದು ಹೋಗುತ್ತೆ. ಹಾಗಾಗಬಾರ್ದು ಅಂದರೆ ಬೇರೆ ವ್ಯವಸ್ಥೆಗಳನ್ನು ಅವರು ಮಾಡ್ಕೋಬೇಕು. ಅದಕ್ಕಾಗಿ ಎರಡೂ ದೇಶಗಳು ಕಾಂಪಿಟೇಷನ್ಗೆ ಬಿದ್ದಿವೆ. ಎರಡೂ ಕೂಡ 2030-31 ವಿಷನ್ಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇವೆ. ವ್ಯಾಪಾರ ಅಭಿವೃದ್ಧಿ, ಹೂಡಿಕೆಗಳು, ಅಕ್ಕಪಕ್ಕದ ದೇಶಗಳಲ್ಲಿ ಪ್ರಭಾವ ಬೆಳೆಸ್ಕೊಳ್ಳೋದು, ಸಮುದ್ರ ಮಾರ್ಗಗಳ ಮೇಲೆ ಹಿಡಿತ ಮತ್ತು ಪ್ರಭಾವ, ಟೂರಿಸಂ, ನಗರಗಳ ನಿರ್ಮಾಣ, ಹೀಗೆ ಅಲ್ಲಿ ದೊಡ್ಡ ಮಟ್ಟದ ಕೆಲಸ ನಡೀತಾ ಇದೆ. ಮತ್ತು ಅದು ಇಬ್ಬರ ನಡುವೆ ಒಂದು ಸ್ಪರ್ಧೆಗೆ ಕೂಡ ಕಾರಣ ಆಗಿದೆ. ಆ ಸ್ಪರ್ಧೆ ಈಗ ದ್ವೇಷಕ್ಕೆ, ಅಸೂಯೆಗೆ ತಿರುಗುತ್ತಾ ಇದೆ. ಪರಸ್ಪರರ ವಿರುದ್ಧ ಎರಡೂ ದೇಶಗಳು ನಿಲ್ಲುವ ಸ್ಥಿತಿ ನಿರ್ಮಾಣಗೊಂಡಿದೆ. ಇಂಥ ಸಂದರ್ಭದಲ್ಲಿ UAE ಹಾಗೂ ಸೌದಿ ನಡುವೆ
ಮೇಲ್ನೋಟಕ್ಕೆ ಬಲಿಷ್ಠವಾಗಿ ಕಾಣೋದು ಸೌದಿ ಅರೇಬಿಯಾನೇ. ಯಾಕೆಂದ್ರೆ ಅಲ್ಲಿ ಅಪಾರವಾದ ಹಣ ಇದೆ, ಇಸ್ಲಾಮಿನ ಪವಿತ್ರ ಕ್ಷೇತ್ರಗಳು ಇರೋದ್ರಿಂದ ಅದರ ಇನ್ಫ್ಲೂಯೆನ್ಸ್ ಕೂಡ ಸೌದಿಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆ ಉತ್ತಮ ಸಂಬಂಧಗಳನ್ನ ಹೊಂದಿದ್ದಾರೆ. ಯಾಕೆಂದ್ರೆ ಸಲ್ಮಾನ್ ನಲ್ಲಿ ಹೂಡಿಕೆಗಳನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿನ ತೈಲದ ಕಾರಣದಿಂದ ಚೈನಾ ಕೂಡ ಸೌದಿಯ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದೆ. ರಷ್ಯಾ ಕೂಡ MBS ಜೊತೆ ಸ್ನೇಹವನ್ನು ಹೊಂದಿದೆ. ಭಾರತದ ಜೊತೆಗೂ ಸೌದಿಯ ಸಂಬಂಧಗಳು ಚೆನ್ನಾಗಿವೆ. ಸೊ ಇಲ್ಲಿ UAE ತಾನು ಕೂಡ ಅಂತಾರಾಷ್ಟ್ರೀಯವಾಗಿ ಏಕಾಂಗಿ ಏನಲ್ಲ ಅನ್ನೋದನ್ನ ತೋರಿಸ್ಕೋಬೇಕು. ಆ ಪ್ರಯತ್ನವನ್ನ UAE ಶುರು ಮಾಡಿದೆ. ಹಾಗೆ ಅಲ್ಲಿ ತಲೆ ಎತ್ತುತ್ತಾ ಇರೋ ಇಸ್ಲಾಮಿಕ್ ನ್ಯಾಟೋ ಬಗ್ಗೆ UAEಗೊಂದು ಆತಂಕ ಇದೆ. ಅದೇನೋ UAE ಮೇಲೆ ದಾಳಿ ಮಾಡಿಬಿಡುತ್ತೆ ಅಂತಲ್ಲ, ಪಾಕಿಸ್ತಾನದ ಬಗ್ಗೆ ಅವ್ರಿಗೆ ಯಾವ ಭಯಾನೂ ಇಲ್ಲ. ಪಾಕಿಸ್ತಾನ ಅನ್ನೋದು ಆಡಿಸಿದ ಹಾಗೆ ಆಡುವ, ಬ್ರೆಡ್ ಹಾಕಿದವರ ಹಿಂದೆ ಬಾಲ ಆಡಿಸ್ತಾ ಹೋಗುವ ನಾಯಿ ಅನ್ನೋದು UAEಗೆ ಗೊತ್ತಿದೆ. ಜೊತೆಗೆ ಪಾಕಿಸ್ತಾನದ ಫೌಜಿ ಫೌಂಡೇಶನ್ನಲ್ಲಿ UAE $1 ಬಿಲಿಯನ್ ಹೂಡಿಕೆ ಮಾಡುವ ಮೂಲಕ ಪಾಕ್ ಸೇನೆಯ ಬೋರ್ಡಲ್ಲಿ UAEಯ ಅಧ್ಯಕ್ಷ MBZ ಕೂತ್ಕೊಳ್ಳೋ ಥರದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡಾಗಿದೆ. ಹೀಗಾಗಿ ಪಾಕಿಸ್ತಾನ ಅನ್ನೋದು UAEಗೆ ಥ್ರೆಟ್ ಅಲ್ಲ. ಆದರೆ ಕತಾರ್, ಟರ್ಕಿ, ಸೌದಿಗಳು ಸೇರಿದರೆ ಆ ಭಾಗದಲ್ಲಿ ಸೌದಿಯ ಪ್ರಭಾವ ಹೆಚ್ಚಾಗತ್ತೆ ಅನ್ನೋದು UAEಗಿರುವ ಆತಂಕ. ಹೀಗಾಗಿ UAE ತಾನು ಕೂಡ ಒಂದು ಬಲಿಷ್ಠ ಕೂಟವನ್ನು ಮಾಡಿಕೊಳ್ಳ ಬಯಸ್ತಾ ಇದೆ. ಅದರಲ್ಲಿ ಭಾರತ, ಇಸ್ರೇಲ್, ಗ್ರೀಸ್, ಸೈಪ್ರಸ್ ಮುಂತಾದ ದೇಶಗಳಿರಲಿ ಅಂತ ಅವರು ಬಯಸ್ತಾ ಇದ್ದಾರೆ. ಇಲ್ಲಿ ಟರ್ಕಿ ಅನ್ನೋದು UAE ಹಾಗೂ ಇಸ್ರೇಲ್ ಎರಡರ ಕಣ್ಣಿಗೂ ಅಪಾಯಕಾರಿಯಾಗಿ ಕಾಣಿಸ್ತಾ ಇರೋ ದೇಶ. ಭಾರತ ಅಂತೂ ಟರ್ಕಿಯನ್ನ ಮಿತ್ರ ದೇಶಗಳ ಪಟ್ಟಿಯಿಂದ ಹೊರಗಿಟ್ಟು ಆಗಿದೆ. ಹೀಗಾಗಿ ಇಲ್ಲಿ ಇಸ್ಲಾಮಿಕ್ ನ್ಯಾಟೋದ ವಿರುದ್ಧ ಮತ್ತೊಂದು ಕೂಟ ರಚನೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇವೆ. ಇನ್ನು ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಇರಾನ್ ಹೊತ್ತಿ ಉರಿತಾ ಇದೆ. ಇರಾನ್ ಜೊತೆ UAEಯ ಸಂಬಂಧಗಳು ಚೆನ್ನಾಗೇ ಇವೆ. ಹೀಗಾಗಿ ಅದರ ಇಂಪ್ಯಾಕ್ಟ್ UAE ಮೇಲೆ ಕೂಡ ಉಂಟಾಗುತ್ತೆ. ಇನ್ನು ಇಸ್ರೇಲ್ ಈ ಬಾರಿ ಇರಾನ್ನಲ್ಲಿ ಆಡಳಿತವನ್ನು ಬೇರುಗಳ ಸಮೇತ ಕಿತ್ತು ಹಾಕಬೇಕು ಅಂತ ಹೊರಟಿದೆ. ಅಲ್ಲವರು ಅಂದುಕೊಂಡ ಹಾಗೇನೆ ಯುದ್ಧದ ಅಗತ್ಯ ಇಲ್ಲದೆ ಕೂಡ ಇಸ್ಲಾಮಿಕ್ ಆಡಳಿತ ಮುಗಿದು ಹೋಗುವ ಸಾಧ್ಯತೆಗಳು ಕಾಣ್ತಾ ಇವೆ. ಒಳಗಿಂದೊಳಗೆ ಖಮೇನಿಗೆ ವಿದ್ರೋಹ ಶುರುವಾಗ್ತಾ ಇದೆ. ಮತ್ತೆ ಅಲ್ಲಿ ಪೆಹಲವಿಯ ಆಡಳಿತ ಶುರುವಾಗಲೂಬಹುದು. ಹಾಗೇನಾದರೂ ಆದರೆ ಈ ಭಾಗದಲ್ಲಿ ಇಸ್ರೇಲ್ನ ಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ. ಸೊ ಇಸ್ರೇಲ್, UAE ಮತ್ತು ಗ್ರೀಸ್, ಸೈಪ್ರಸ್ ಇವೆಲ್ಲ ಸೇರಿ ಒಂದು ಕೂಟ ರಚನೆ ಮಾಡಿಕೊಂಡು ಭಾರತ ಅದಕ್ಕೆ ಪೌರೋಹಿತ್ಯವನ್ನು ವಹಿಸಿದರೂ ಕೂಡ UAEಗೆ ದೊಡ್ಡ ಅನುಕೂಲ ಆಗುತ್ತೆ. ಗೆಳೆಯರೆ, ಭಾರತ ಯಾವ ದೇಶದ ಜೊತೆಗೂ ನಿಮ್ಮ ಯುದ್ಧದಲ್ಲಿ ನಾವಿರ್ತೀವಿ, ನಮ್ಮ ಯುದ್ಧಕ್ಕೆ ನೀವಿರಿ ಥರದ ಒಪ್ಪಂದಗಳನ್ನು ಮಾಡಿಕೊಳ್ಳೋದಿಲ್ಲ. ಅಂಥದರ ಮೇಲೆ ಭಾರತಕ್ಕೆ ನಂಬಿಕೆ ಕೂಡ ಇಲ್ಲ. ಇಸ್ಲಾಮಿಕ್ ನ್ಯಾಟೋ ವಿರುದ್ಧದ ಕೂಟದಲ್ಲಿ ಕೂಡ ಭಾರತ ನೇರವಾಗಿ ಭಾಗಿಯಾಗೋದಿಕ್ಕೆ ಹೋಗೋದಿಲ್ಲ. ಆದರೆ ಅಲ್ಲಿ ಸೌದಿಯನ್ನ, ಅಂದರೆ ಇಸ್ಲಾಮಿಕ್ ನ್ಯಾಟೋದ ಸದಸ್ಯ ದೇಶ ಸೌದಿಯನ್ನ ಯಾವಾಗ ಬೇಕಾದರೂ ಮಾತನಾಡಿಸುವ ಅಗತ್ಯ ಬಿದ್ದರೆ ಅಲ್ಲಿ UAE ಹಾಗೂ ಸೌದಿಯ ನಡುವೆ ಸಂಧಾನಕಾರನಾಗುವ ಅವಕಾಶಗಳನ್ನು ಕೂಡ ಭಾರತ ಓಪನ್ ಆಗಿ ಇಟ್ಕೊಳ್ಳುತ್ತೆ. ಹೀಗಾಗಿ UAEಗೆ ಭಾರತದ ಅಗತ್ಯ ತುಂಬಾನೇ ಹೆಚ್ಚಿದೆ. ಇದೆಲ್ಲದರ ಜೊತೆಗೆ ಈಗ ಕೆಂಪು ಸಮುದ್ರದ ಮೇಲಿನ ಹಿಡಿತಕ್ಕೆ ಕೂಡ ಒಂದು ಸಂಘರ್ಷ ಶುರುವಾಗ್ತಾ ಇದೆ. ಅಲ್ಲಿ ಯಮನ್ ಸರ್ಕಾರದ ಜೊತೆ ಸೌದಿ ಅರೇಬಿಯಾ ನಿಂತಿದ್ರೆ, ಆ ಸರ್ಕಾರದ ಒಳಗೇ ಶುರುವಾಗಿರುವ ಭಿನ್ನರ ಬೆಂಬಲಕ್ಕೆ UAE ನಿಂತಿದೆ. ಹಾಗೆ ಸೊಮಾಲಿಯಾ ಲ್ಯಾಂಡ್ ಪ್ರತ್ಯೇಕತೆಯನ್ನ ಇಸ್ರೇಲ್ ಜೊತೆ UAE ಕೂಡ ಬೆಂಬಲಿಸಿದೆ. ಸೊಮಾಲಿ ಲ್ಯಾಂಡ್ಗೆ UAE ಮಾನ್ಯತೆಯನ್ನು ಕೊಟ್ಟಿದೆ. ಹೀಗಾಗಿ ಇಲ್ಲಿ UAE ಹಾಗೂ ಇಸ್ರೇಲ್ ಒಂದಾದ್ರೆ ಕೆಂಪು ಸಮುದ್ರದ ಮೇಲೆ ಕೂಡ ಅವರ ಹಿಡಿತ ಗಟ್ಟಿಯಾಗುತ್ತೆ. ಈ ಎಲ್ಲ ಕಾರಣಗಳು ಮತ್ತು ಹಿನ್ನೆಲೆಯಲ್ಲಿ UAE ಅಧ್ಯಕ್ಷ MBZ ಅವರ ಭಾರತದ ತುರ್ತು ಭೇಟಿಯನ್ನು ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಈ ಕ್ಷಣಕ್ಕೆ ಗೊತ್ತಾಗದ ಏನೋ ಅಡುಗೆ ಆಗ್ತಾ ಇದೆ. ಅದರಲ್ಲಿ ಭಾರತದ ಭಾಗವಹಿಸುವಿಕೆ ಎಷ್ಟು ಮತ್ತು ಭಾರತದ ಪಾತ್ರ ಏನು ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗಬೇಕು ಅಂದರೆ ನಾವಲ್ಲಿ ಸ್ವಲ್ಪ ಕಾಯಬೇಕಾಗಿ ಬರಬಹುದು. ಅಷ್ಟು ಬಿಟ್ಟು ಇದೇ ಒಪ್ಪಂದಗಳಿಗೆ ಸಹಿ ಹಾಕೋದಿಕ್ಕೆ MBZ ಭಾರತಕ್ಕೆ ವಿಮಾನ ಹಾಕೊಂಡು ಬಂದುಬಿಟ್ರು, ಮೋದಿ ಅವರ ಜೊತೆ ಟೀ ಕುಡಿದು ತೂಗು ಮಂಚ ಇಸ್ಕೊಂಡು ಹೋದ್ರು ಅಂದರೆ ನಂಬೋದು ಕಷ್ಟ ಆಗುತ್ತೆ. ಆ ತೂಗು ಮಂಚದ ಗಿಫ್ಟ್ ಕೂಡ ಏನನ್ನ ಸಂಕೇತಿಸ್ತಾ ಇದೆ ಅನ್ನೋದು ಇನ್ನು ಸ್ವಲ್ಪ ದಿನಗಳಲ್ಲಿ ಗೊತ್ತಾಗುತ್ತೆ. ಇದು ಗೆಳೆಯರೆ MBZ ಭಾರತ ಭೇಟಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.